ನಾವು ಇಂದು ಹೂಗಳ ಪರಿಚಯವನ್ನು ಮಾಡ್ಕೊಳ್ಳೋಣ. ಇದು ಯಾವ ಹೂವು? ಗುಲಾಬಿ. ಇದು ಚಿಂತಾಮಣಿ ಚೆಂಡು ಹೂವು. ಇದು ಕಣಗಲ. ಇದು ಸೇವಂತಿಗೆ. ಕೆಂಪು ಬಟನ್ಸು, ಬಿಳಿ ಬಟನ್ಸು, ಗುಲಾಬಿ, ಮೊಗ್ಗು ರೀತಿಯಲ್ಲಿ ಇರುವಂಥ ದಾಸವಾಳ. ಅದು ಇದು ಜಾಜಿ ಹೂವು. ಈ ಹೂವು ಜಾಜಿ ಹೂವು ತುಂಬ ಸುವಾಸನೆಯನ್ನು ಹೊಂದಿರುವಂಥ ಹೂವು ಜಾಜಿ ಹೂವು. ಅದು ಈ ಹೂವು ಅಲ್ಲ, ಕಾಕಡ ಅಲ್ಲ, ಅದು ನಂದು ಬಟ್ಟಲು ಹೂವು. ಇದು ಕನಕಾಂಬರ, ಬಿಳಿ ಗುಲಾಬಿ, ನೀಲಿ ಬಣ್ಣದಲ್ಲಿರುವಂಥ ಶಂಕು ಹೂವು. ಇದರಲ್ಲೂ ಬೇರೆ ಬೇರೆ ಬಣ್ಣಗಳು, ಅದರಲ್ಲಿ ಮುಖ್ಯವಾಗಿ ಬಿಳಿ ಮತ್ತು ನೀಲಿ ಬಣ್ಣವನ್ನು ನಾವು ಕಾಣ್ತೀವಿ. ಈ ಹೂವು ರುದ್ರಾಕ್ಷಿ ಹೂವು. ಇದು ಕಾಕಡ ಹೂವು. ಬಟನ್ಸ್ ಹೂವು, ಬೇರೆ ಬಣ್ಣದ ಬಟನ್ಸ್ ಹೂವು. ಇದು ಅಲ್ಲ, ಕಾಶಿ ಕಣಗಲ. ಇದು ಇಲ್ಲ, ಅದಲ್ಲ, ಇದು ಅಲ್ಲ, ಮಲ್ಲಿಗೆನೇ ಇದು. ಆದರೆ ಇದನ್ನು ನಿತ್ಯ ಮಲ್ಲಿಗೆ ಅಂತ ಕರೀತಾರೆ. ನಿತ್ಯ ಮಲ್ಲಿಗೆ ಹೂವು. ಇವತ್ತು ಎಲ್ಲದಕ್ಕಿಂತ ಹೆಚ್ಚು ವಾಸನೆ ಹೊಂದಿರೋದು ಇದರಲ್ಲಿ, ಎಲ್ಲ ಹೂದಲ್ಲಿ ಹೆಚ್ಚು ವಾಸನೆ ಇರೋದು ಯಾವುದಪ್ಪ ಅಂದರೆ ನಿತ್ಯ ಮಲ್ಲಿಗೆ ಹೂವು ಮತ್ತು ಜಾಜಿ ಹೂವು. ಕೆಲವು ಗುಲಾಬಿ ಹೂವನ್ನು ಹೆಚ್ಚು ವಾಸನೆ ಇರುತ್ತೆ, ಆದರೆ ಕೆಲವು ಗುಲಾಬಿ ಹೂಗಳು ಅಷ್ಟೊಂದು ವಾಸನೆ ಇರಲ್ಲ. ಎಲ್ಲ ಹೂಗಳಿಗೂ ಅದರದ್ದೇ ಆದಂಥ ವಾಸನೆ ಇದ್ದೇ ಇರುತ್ತೆ. ಎಲ್ಲ ಹೂಗಳಿಗೂ ಅದರದ್ದೇ ಆದಂಥ ವಾಸನೆ ಇದ್ದೇ ಇರುತ್ತೆ. ಆದರೆ ಕೆಲವು ಹೂವು ಹೆಚ್ಚು ಸುವಾಸನೆಯನ್ನು ಬೀರುತ್ತವೆ. ಕೆಲವು ಹೂಗಳಲ್ಲಿ ಸುವಾಸನೆ ಅನ್ನೋದು ಕಡಿಮೆ ಪ್ರಮಾಣದಲ್ಲಿರುತ್ತೆ. ಆದ್ರೂ ಹೂಗಳು ಅದರದ್ದೇ ಆದಂಥ ಸುವಾಸನೆಯನ್ನು ಹೊಂದಿರುತ್ತೆ. ಕೆಲವು ಹೂಗಳು ತುಂಬ ವಾಸನೆಯನ್ನು, ತುಂಬ ಸುಮಧುರವಾದಂಥ ಗಾಢವಾದಂಥ ವಾಸನೆಯನ್ನು ಹೊಂದಿರುತ್ತೆ. ಉದಾಹರಣೆಗೆ ಯಾವ ಹೂವು ತುಂಬ ಹೆಚ್ಚು ವಾಸನೆ ನಿಮಗೆ ಗೊತ್ತಿರೋ ಹಾಗೆ? ಮಲ್ಲಿಗೆ ಹೂವು, ಕೆಂಡು ಸಂಪಿಗೆ, ದುಂಡು ಮಲ್ಲಿಗೆ. ಮಲ್ಲಿಗೆನಲ್ಲೇ ಮಾಮೂಲಿ ಸೂಜಿ ಮಲ್ಲಿಗೆ ಇದೆ, ದುಂಡು ಮಲ್ಲಿಗೆ ಇದೆ. ಈ ರೀತಿ ಹೂಗಳು ಹೂಗಳು ಏನಕ್ಕೆ ಬೇಕು? ಅಲ್ಲ, ಹೂವುಗಳು ಏನಕ್ಕೆ ಬೇಕು ನಮಗೆ? ಹೂಗಳು ಏನಕ್ಕೆ ಬೇಕು? ಮುಡ್ಕೊಳ್ಳೋಕ್ಕೆ ಬೇಕು, ದೇವ್ರ ಪೂಜೆಗೆ ಬೇಕು. ಆಮೇಲೆ ಇನ್ನೇನಿಗೆ ಬೇಕು? ದೇವ್ರ ಸ್ಥಾನಕ್ಕೆ, ದೇವ್ರ ಪೂಜೆಗೋಸ್ಕರ ಬೇಕು. ವಾರ ಅಂದರೆ ಅದೇ ದೇವ್ರ ಪೂಜೆಗೇನೆ. ಆಮೇಲೆ ಮುಡ್ಕೊಳ್ಳೋಕೆ ಹೇಳಿದಾಗಿದೆ, ಬೇರೆದು ಇನ್ನೇನಿಗೆ ಬೇಕು? ಅಲಂಕಾರವನ್ನು ಮಾಡಲಿಕ್ಕೆ ಬೇಕು. ಪೂಜೆಗೆ ಎಲ್ಲದಕ್ಕೂ ಸೇರ್ಕೊಂಡು ಪೂಜೆ ಏನಾರು ಆಗೋಯ್ತು. ಇನ್ನೇನಿಗೆ ಬೇಕು? ಹೂವಿನಿಂದಲೇ ವ್ಯಾಪಾರವನ್ನು ಮಾಡ್ತಾರೆ. ಹಣವನ್ನು ಸಂಪಾದನೆ ಮಾಡೋಕ್ಕೂ ಹೂಗಳನ್ನು ಬಳಸಿ ಹೂಗಳನ್ನು ಬಳಸ್ತಾರೆ. ಏನಪ್ಪ? ಅದೇ ಒಟ್ಲ ಕಾರ್ಯಕ್ರಮಗಳಿಗೆಲ್ಲ ಅಲಂಕಾರ ಮಾಡಿ. ಆಮೇಲಿಂದ ಈ ಗುಲಾಬಿ ಹೂಗಳನ್ನು ಬಳಸಿ ಒಂದು ತಿನ್ನುವಂಥ ವಸ್ತುವನ್ನು ಮಾಡ್ತಾರೆ. ಗೊತ್ತಿದೆಯೋ ಇಲ್ವೋ ನಿಮ್ಗೆ ಗೊತ್ತಿಲ್ಲ. ಗುಲ್ಕನ್ ಅಂತ ಮಾಡ್ತಾರೆ. ಅದು ಹೂವಿನ ದಳಗಳನ್ನೆಲ್ಲ ತೊಗೊಂಡು ಅದನ್ನು ಒಣಗಿಸ್ಬಿಟ್ಟು ಅದನ್ನು ಬೆಲ್ಲದ ಪಾಕಕ್ಕೆ ಅಥವಾ ಸಕ್ಕರೆ ಪಾಕಕ್ಕೆ ಹಾಕ್ಬಿಟ್ಟು ಗುಲ್ಕನನ್ನು ಮಾಡ್ತಾರೆ. ಅದನ್ನು ತಿಂದರೆ ಜೇನುತುಪ್ಪ ಅಲ್ಲ, ಇವುಗಳು ಅಷ್ಟೇ, ಜೇನು ಹುಳುಗಳು ಅಷ್ಟೇ, ಅವು ಅಷ್ಟೇ. ಹೂಗಳ ಮೇಲೆ ಹೋಗಿ ಕೂತ್ಕೊಂಡೇ ಅದು ಜೇನನ್ನು ಸಂಗ್ರಹಿಸೋದು. ನೋಡಿ, ಜೇನುತುಪ್ಪ ಎಷ್ಟು ಚೆನ್ನಾಗಿರುತ್ತೆ. ನಮಗೆ ನೇರವಾಗಿ ಹೂವಿಂದ ಸಿಕ್ಕಲ್ಲ, ಆದರೆ ಹೂಗಳದೇ ಅದು. ಹೂಗಳಿಂದಲೇ ಅದರೊಳಗಡೆ ಅಂತ ಅದರೊಳಗಡೆ ಜೇನುತುಪ್ಪ ಅಂತ ಥರ ಇರುತ್ತೆ. ಸಿಹಿಯಾದಂಥ ಮಕರಂದ ಅಂತಾರೆ. ಏನಂತಾರೆ ಅದನ್ನು? ಮಕರಂದ. ಆ ಮಕರಂದವನ್ನೆಲ್ಲ ಹೀರಿ ಜೇನುಗೂಡಲ್ಲಿ ಸಂಗ್ರಹಿಸ್ಕೊಂಡಿರುತ್ತೆ. ಅರ್ಥ ಆಯ್ತಲ್ವ? ಹೂಗಳಿಂದಲೇ ಜೇನುಹುಳುಗಳು ನೋಡಿ, ಅವು ಎಷ್ಟು ಶ್ರಮ ಹಾಕಿ ಎಲ್ಲ ಹೂಗಳಿಂದ ಹೇಗವು ಮಕರಂದವನ್ನು ಸಂಗ್ರಹಿಸುತ್ತೆ ಅಲ್ವಾ? ನೀವು ಅಷ್ಟೇ ಬೇರೆ ಬೇರೆ ಯಾವ್ದಾದ್ರು ಹೂಗಳನ್ನು ನೀವು ಯಾವ ಥರ ನೋಡಿದ್ರೆ, ನಿಮ್ಮ ಅಮ್ಮನಾಗಿರಲಿ ಅಪ್ಪ ಆಗಿರಲಿ, ಇದೇನು ಹೂವು ಅಂತೇಳ್ಬಿಟ್ಟು ಆ ಹೂವಿನ ವಿಶೇಷತೆ ಏನು, ಆ ಹೂಗಳನ್ನೆಲ್ಲ ನೀವು ತಿಳ್ಕೊಬೇಕು.
ಗೊತ್ತಾಯ್ತಾ?